ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಸೋಮ 18 ಗೈಸ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಗೈಸ್. ಬನ್ನಿ ಗೈಸ್, ಈ ವಿಡಿಯೋನ ಶುರು ಮಾಡೋಣ ಗೈಸ್. ಏನಪ್ಪ ವಿಡಿಯೋ ಅಂದರೆ ಹಾರ್ದಿಕ್ ಪಾಂಡ್ಯ ಚಾಂಪಿಯನ್ಸ್ ಟ್ರೋಫಿನ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾರಂತೆ ಗೈಸ್. ಇದು ಬಂದಿರೋ ರೂಮರ್ಸ್. ಏನಕ್ಕಪ್ಪ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾರೆ ಅಂದರೆ, ಇಂಗ್ಲೆಂಡ್ ಸೀರೀಸ್ ಚಾಂಪಿಯನ್ಸ್ ಟ್ರೋಫಿಗೆ ಮುಂಚೆ 3 ಮ್ಯಾಚ್ಗಳ ಓಡಿಐ ಸೀರೀಸ್ ಇದೆ. ಅದರಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಬುಮ್ರಾ 3 ಜನಕ್ಕೂ ಕೂಡ ರೆಸ್ಟ್ ಕೊಡ್ತಾರಂತೆ. ರೆಸ್ಟ್ ಕೊಟ್ಟ ನಂತರ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆದ್ರೆ ಹಾಗೆ ಚಾಂಪಿಯನ್ಸ್ ಟ್ರೋಫಿ ಕೂಡ ಕ್ಯಾಪ್ಟನ್ ಆಗಿ ಮುಂದುವರಿಯುತ್ತಾರೆ. ಹಾಗಾದ್ರೆ ರೋಹಿತ್ ಶರ್ಮಾ ಆಡೋದೇ ಇಲ್ವಾ ಅಂದ್ರೆ, ರೋಹಿತ್ ಶರ್ಮಾ ಅವರು ಆಡ್ತಾರೆ ಓಪನಿಂಗ್ ಬ್ಯಾಟರ್ ಆಗಿ. ಮತ್ತು ರೋಹಿತ್ ಶರ್ಮಾ ಅವರು ಓಪನಿಂಗ್ ಬ್ಯಾಟರ್ ಆಗಿ ಆಡ್ತಾರೆ. ಕ್ಯಾಪ್ಟನ್ಸಿ ಪ್ರೆಷರ್ ಬೇಡ, ಅವರ ಬ್ಯಾಟಿಂಗ್ ಆಡ್ಲಿ ಅಂತ. ಮತ್ತು ನಮ್ಮ ಟೀಮ್ ಇಂಡಿಯಾದ ಮುಂದಿನ ನಾಯಕರನ್ನ ಹುಡುಕ್ತಾ ಇದ್ದಾರೆ ಇಂಡಿಯನ್ ಟೀಮು. ಯಾಕೆಂದ್ರೆ ರೋಹಿತ್ ಶರ್ಮಾ ಅವರು ಇನ್ನೇನು ಏಜ್ ಆಗಿದೆ, ರಿಟೈರ್ಡ್ ಕೊಡ್ಬೋದು ಅನ್ನೋ ಕಾರಣ. ಅದಕ್ಕೂ ಮುಂಚೆ ಇದು ರೂಮರ್ಸ್ ಅಷ್ಟೇ, ಇನ್ನು ಕೂಡ ಇದು ಮಾಹಿತಿ ಸರಿಯಾಗಿ ಬಂದಿಲ್ಲ ಏನಾಗುತ್ತೆ ಅಂತ. ರೂಮರ್ಸ್ ಬಂದಿರೋದಷ್ಟೇ. ಮತ್ತು ಏನಪ್ಪಾ ಅಂದ್ರೆ, ರೋಹಿತ್ ಶರ್ಮಾ ಅವರು ಯಾಕೆ ಕ್ಯಾಪ್ಟನ್ ಆಗಲ್ಲ ಅಂದ್ರೆ, ಇನ್ನೂ ಒಂದು ಕಾರಣ ಐತೆ. ರೋಹಿತ್ ಶರ್ಮಾ ಅವರು ಈ ಸೀರೀಸ್ ನಲ್ಲಿ ನಡೀತಾ ಇರೋ 5ನೇ ಮ್ಯಾಚ್ ಆಸ್ಟ್ರೇಲಿಯಾ ಮೇಲೆ ಇಲ್ಲಿ ಕ್ಯಾಪ್ಟನ್ಸಿಯಿಂದ ಅವ್ರನ್ನ ಕಿತ್ತಾಕಿದ್ದಾರೆ. ಹೇಳ್ಬೇಕು ಅಂದ್ರೆ ಆ ರೀತಿನೇ ಆಗಿದೆ. ಯಾಕೆಂದ್ರೆ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿಲು ಚೆನ್ನಾಗಿ ಮಾಡ್ತಾ ಇರಲಿಲ್ಲ, ಬ್ಯಾಟಿಂಗು ಕೂಡ ಆಡ್ತಾ ಇರಲಿಲ್ಲ. ಆದ್ರಿಂದ ಕ್ಯಾಪ್ಟನ್ ಟೀಮಲ್ಲಿ ಆಡಿಸಿ ಕ್ಯಾಪ್ಟನ್ಸಿ ಮಾಡಿಸ್ಲಿಲ್ಲ ಅಂದ್ರೆ ಅದೊಂಥರ ಬೇರೆ ರೀತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಕ್ಯಾಪ್ಟನ್ಸಿನ ಕೊಡದೆ ಅವ್ರನ್ನ ರೆಸ್ಟ್ ಕೊಟ್ಟು ಬೂಮ್ರಾ ಅವ್ರಿಗೆ ಕ್ಯಾಪ್ಟನ್ ಕೊಟ್ಟಿದ್ದಾರೆ. ಮತ್ತು ಟೆಸ್ಟ್ ನ ಕ್ಯಾಪ್ಟನ್ ಕೂಡ ರೋಹಿತ್ ಶರ್ಮಾ ಆಗಿರಲ್ಲ ಗೈಸ್. ನೆಕ್ಸ್ಟ್ WTC ಕ್ವಾಲಿಫೈ ಆದ್ರೆ ಅಲ್ಲಿ ಒಂದು ಮ್ಯಾಚ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಾಗಿ ಮಾಡ್ಬೋದು. ಅದನ್ನ ಬಿಟ್ರೆ ಇನ್ನು ರೋಹಿತ್ ಶರ್ಮಾ ಇಂಗ್ಲೆಂಡ್ ಸೀರೀಸ್ ಇಂದ ಟೆಸ್ಟ್ ನಲ್ಲೂ ಕೂಡ ಕ್ಯಾಪ್ಟನ್ಸಿ ಮಾಡಲ್ಲ. ಈಗ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಕೊಹ್ಲಿ ಏನೋ ಟೀಮ್ ಮ್ಯಾನೇಜ್ಮೆಂಟ್ ನ ಕೇಳಿದ್ರಂತೆ, 1-2 ಮ್ಯಾಚ್ ನಾನು ಲೀಡ್ ಮಾಡಿ ಯಂಗ್ಸ್ಟರ್ಸ್ಗೆ ಸ್ಫೂರ್ತಿ ತುಂಬ್ತೀನಿ, ಬಲ ತುಂಬ್ತೀನಿ ಅವ್ರು ಆಡೋ ರೀತಿ ಅಂತ. ಕೊಹ್ಲಿ ಏನಾದ್ರು ಕ್ಯಾಪ್ಟನ್ ಆದ್ರೆ ಆಗ್ಬೋದು. ಅವರು 2 ಮ್ಯಾಚ್ ಎಲ್ಲ ಬಂದೋಗೋ ಅಂತ ಪ್ಲೇಯರ್ ಅಲ್ವೇ ಅಲ್ಲ, ಆದ್ರೆ ಕಂಟಿನ್ಯೂಸ್ ಆಗಿ ಆಗ್ಬೇಕು. ಕೊಹ್ಲಿ ಏನಾರು ಆಗಲ್ಲ ಅಂದ್ರೆ ನೆಕ್ಸ್ಟ್ ರೇಸ್ ಅಲ್ಲಿ ಇರೋರು ಜಸ್ಪ್ರೀತ್ ಬೂಮ್ರಾ ಅವರು ಒಳ್ಳೆ ಕ್ಯಾಪ್ಟನ್ಸಿನ ಮಾಡ್ತಾ ಇದಾರೆ. ಹಾಗೆ ಅವ್ರು ಆದ ನಂತರ ಬೂಮ್ರಾಗೆ ಕೊಡಲ್ಲ, ಅವರು ಬೌಲರ್ ಇಂಜುರಿ ಆಗ್ಬೋದು ಅಥವಾ ಅವ್ರಿಗೆ ರೆಸ್ಟ್ ಕೊಡ್ತೀವಿ ಎಲ್ಲಾ ಮ್ಯಾಚು ಆಡ್ಸಲ್ಲ ಅಂತ ಏನಾರು ನೋಡಿದ್ರೆ ನೆಕ್ಸ್ಟ್ ಕ್ಯಾಪ್ಟನ್ ಆಗೋದು ರಿಷಬ್ ಪಂತ್ ಅಥವಾ KL ರಾಹುಲ್. ಈ 3 ಜನ ಚಾಯ್ಸ್ ಅಲ್ಲಿ ಇದ್ದಾರೆ. ರಿಷಬ್ ಪಂತ್ ಅವ್ರು ಸ್ವಲ್ಪ ಫಾರ್ಮ್ ಕಳ್ಕೊಂಡಿರಂಗೈತೆ, 30-40 ಹೊಡಿತಾರೆ, ಅದನ್ನ ಕನ್ವರ್ಟ್ ಮಾಡ್ತಾ ಇಲ್ಲ. ಆದ್ರೆ KL ರಾಹುಲ್ ಅವರು ಚೆನ್ನಾಗಿ ಆಡ್ತಾ ಇದಾರೆ. ಆ ಕಾರಣಕ್ಕೋಸ್ಕರ KL ರಾಹುಲ್ ಅವ್ರಿಗೆ ಕೊಡ್ಬೋದು. ಬೂಮ್ರಾ ಕ್ಯಾಪ್ಟನ್ ಆಗಿ ಈ ಮ್ಯಾಚ್ ನ ಮಾಡ್ತಾರೆ. WTC ಫೈನಲ್ ಕೂಡ ರೋಹಿತ್ ಶರ್ಮಾ ಕ್ಯಾಪ್ಟನ್ ಮಾಡಿದ್ದಾರೆ. ಬೂಮ್ರಾ ಕ್ಯಾಪ್ಟನ್ ಮಾಡೋದ್ ಪಕ್ಕ. ಏನಪ್ಪಾ ಅಂದ್ರೆ ಅಲ್ಲಿ ಮಿಸ್ಟೇಕ್ ಆಗಿರೋದು, ನೆಕ್ಸ್ಟ್ ಇಂಗ್ಲೆಂಡ್ ಸೀರೀಸ್ ಇಂದ ಕ್ಯಾಪ್ಟನ್ ಯಾರಪ್ಪ ಅನ್ನೋದಕ್ಕೋಸ್ಕರ ಕ್ಯಾಪ್ಟನ್ ಹುಡುಕ್ತಾ ಇದಾರೆ ಅಷ್ಟೇ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಗೈಸ್. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್.